ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಐತಿಹಾಸಿಕ ವಿಗ್ರಹಗಳು ಪತ್ತೆಯಾಗಿದೆ. ನದಿಯಲ್ಲಿ ಕೃಷ್ಣನ ದಶಾವತಾರದ ವಿಗ್ರಹ ಹಾಗೂ ಶಿವಲಿಂಗಗಳು ಪತ್ತೆಯಾಗಿದೆ. ರಾಯಚೂರಿನ ಕೃಷ್ಣಾ ನದಿಯಲ್ಲಿ ಪತ್ತೆಯಾಗಿರುವಂತಹ ಐತಿಹಾಸಿಕ ವಿಗ್ರಹಗಳಿದು. ದಶಾವತಾರದ ವಿಗ್ರಹಗಳು ಕೂಡ ಇಲ್ಲಿ ಪತ್ತೆಯಾಗಿದೆ. ಶಿವಲಿಂಗ ಪತ್ತೆಯಾಗಿದೆ. ವಿಗ್ರಹಗಳನ್ನು ಸುರಕ್ಷಿತವಾಗಿ ನದಿಯಿಂದ ಹೊರತೆಗೆದಿದ್ದಾರೆ ಸಿಬ್ಬಂದಿಗಳು. ಇನ್ನು ದೇವರ ವಿಗ್ರಹಗಳನ್ನು ಪುರಾತತ್ವ ಇಲಾಖೆಗೆ ಒಪ್ಪಿಸಿದ್ದಾರೆ ಸಿಬ್ಬಂದಿ. ದೇಗುಲ ಧ್ವಂಸದ ಸಂದರ್ಭದಲ್ಲಿ ಬಿಸಾಡಲಾಗಿದ್ದಂತಹ ವಿಗ್ರಹಗಳು ಅನ್ನೋ ಬಗ್ಗೆ ಪ್ರಾಥಮಿಕ ಮಾಹಿತಿ ಸಿಗ್ತಾ ಇದೆ. 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರಿಗೆ ಸೇರಿದಂತಹ ವಿಗ್ರಹಗಳಿದು ಅನ್ನೋದ್ರ ಬಗ್ಗೆ ಟಿವಿ9ಗೆ ಇತಿಹಾಸ ತಜ್ಞೆ ಪದ್ಮಜಾ ದೇಸಾಯಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ, ಕೃಷ್ಣಾ ನದಿಯಲ್ಲಿ ಸಿಕ್ಕಿರುವಂತಹ ಐತಿಹಾಸಿಕ ವಿಗ್ರಹಗಳಿದು. ಕೃಷ್ಣನ ದಶಾವತಾರದ ವಿಗ್ರಹಗಳು ಹಾಗೆ ಶಿವಲಿಂಗ ಎಲ್ಲವೂ ಕೂಡ ಪತ್ತೆಯಾಗಿದೆ. ಸರಿಸುಮಾರು 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರಿಗೆ ಸೇರಿದಂತಹ ವಿಗ್ರಹಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಭೀಮೇಶ್. ದಶಾವತಾರದ ವಿಗ್ರಹಗಳು ಮತ್ತೆ ಶಿವಲಿಂಗದ ವಿಗ್ರಹಗಳು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಜೊತೆಗೆ 11ನೇ ಶತಮಾನದ್ದು ಅಂತ ಕೂಡ ತಿಳಿದು ಬರ್ತಾ ಇದೆ. ಅಂದ್ರೆ ಯಾವಾಗ ಸಿಕ್ಕಿರೋ ಮಾಹಿತಿ, ಅಂದ್ರೆ ಯಾವಾಗ ಸಿಕ್ಕಿರೋ ವಿಗ್ರಹಗಳಿದು, ಹೇಗ್ ಪತ್ತೆ ಆಯ್ತು ಅಂತ? ಶಕುಂತಲಾ, ಏನಂತಂದ್ರೆ ನಿನ್ನೆ ಬೆಳಗಿನ ಜಾವ ಕೃಷ್ಣಾ ನದಿ ಅಂದ್ರೆ ರಾಯಚೂರು ಮತ್ತು ತೆಲಂಗಾಣ ಗಡಿಯಲ್ಲಿರ್ತಕ್ಕಂಥ ಕೃಷ್ಣಾ ನದಿಯ ಬ್ರಿಡ್ಜ್ ಬಳಿ ಈ ವಿಗ್ರಹಗಳು ಸಿಕ್ಕಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಶೋಧನಾಕಾರರು ಜೊತೆಗೆ ಪುರಾತತ್ವ ಇಲಾಖೆ ಕೂಡ ಆ ಬಗ್ಗೆ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖ ವಿಚಾರ ಅಂತಂದ್ರೆ ಈ ವಿಗ್ರಹಗಳೇನಿದಾವೆ ಎಲ್ಲವೂ ಕೂಡ ಐತಿಹಾಸಿಕ ಹಿನ್ನೆಲೆ ಉಳ್ಳಂತದ್ದು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈ ಬಗ್ಗೆ ಇತಿಹಾಸ ತಜ್ಞರು ಕೂಡ ಟಿವಿ9ಗೆ ಮಾಹಿತಿ ನೀಡಿರುವಂತದ್ದು ಏನಂದ್ರೆ 11ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರಿಗೆ ಸೇರಿದ ವಿಗ್ರಹಗಳು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು. ಇದ್ರ ಜೊತೆಗೆ ಯಾಕಂತ ಹೇಳಿದ್ರೆ ರಾಯಚೂರು ಭಾಗದಲ್ಲಿ ಮತ್ತೆ ಏನು ವಿಗ್ರಹಗಳ ಪತ್ತೆ ಆಗಿದಾವೆ, ಈ ಕೃಷ್ಣಾ ನದಿ ಭಾಗದಲ್ಲಿ ಸುಮಾರು 163 ಯುದ್ಧಗಳು ನಡೆದಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತೆ ಬಹುಮನಿ ಸುಲ್ತಾನರ ಆಳ್ವಿಕೆ ಇದ್ದಂತಹ ಸಂದರ್ಭದಲ್ಲಿ ಮತ್ತು ಅವರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ದಾಳಿಯನ್ನ ಮಾಡಿದ್ರು ಮತ್ತು ಧ್ವಂಸನ ಮಾಡಿರುವಂತಹ ನಿದರ್ಶನಗಳು ಕೂಡ ಇರುವಂತದ್ದು. ಹೀಗಾಗಿ ಅವರ ಆಳ್ವಿಕೆಯಲ್ಲಿ ಇವುಗಳನ್ನ ಅಂದ್ರೆ ಗರ್ಭಗುಡಿಯಲ್ಲಿರ್ತಕ್ಕಂಥ ವಿಗ್ರಹಗಳನ್ನ ನದಿಯಲ್ಲಿ ಬಿಸಾಡುವಂತದ್ದಾಗಿರ್ಬೋದು, ಮತ್ತೆ ದೇವಸ್ಥಾನಗಳನ್ನ ಧ್ವಂಸ ಮಾಡುವಂತಹ ಕೂಡ ನಡೆದಿದ್ದು. ಅದರ ಭಾಗವಾಗಿ ಈಗ ಇಲ್ಲಿ ಸಿಕ್ಕಿದಾವೆ ಅಂತ ಹೇಳಿ ಇತಿಹಾಸ ತಜ್ಞರು ಹೇಳ್ತಾರೆ. ಸಂಬಂಧಪಟ್ಟಂತೆ ಸಂಶೋಧನೆ ಮಾಡ್ಲಿಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಶಕುಂತಲಾ, ಧನ್ಯವಾದ ಭೀಮೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು ಇದು 11ನೇ ಶತಮಾನದ ಕಲ್ಯಾಣ ಚಾಲುಕ್ಯರಿಗೆ ಸೇರಿದಂತಹ ವಿಗ್ರಹಗಳು ಅಂತ ಪದ್ಮಜಾ ದೇಸಾಯಿ ಅವರು ತಿಳಿಸಿದ್ದಾರೆ. ಇತಿಹಾಸ ತಜ್ಞೆ ಏನ್ ಹೇಳಿದ್ದಾರೆ ಕೇಳಿ. ರಾಯಚೂರಲ್ಲಿ ಇದೆ ಕೆಲವು ಹೇಳಿದ್ನಲ್ಲ, ಸುಲ್ತಾನ್ಪುರ್ ಅಂತಿದೆ, ಅಲ್ಕೂರ್ ಅಂತಿದೆ. ಅಲ್ಲಿ ದಾಳಿಗಳ ಮೂಲಕವೇ ಆ ದೇವಾಲಯಗಳು ಶೈವ ದೇವಾಲಯ ಇದ್ದದ್ದು ಮಸೀದಿ ಆಗಿದೆ, ಒಂದು ವೈಷ್ಣವ ದೇವಾಲಯ ಇದ್ದದ್ದು ಮಸೀದಿ ಆದದ್ದನ್ನು ನಾವು ಕಾಣ್ತೀವಿ. ಇದು ಈ ಎರಡು ದೇವಾಲಯಗಳ ಒಂದು ಪುನರ್ ನಿರ್ಮಾಣ, ಅದರ ಜೀರ್ಣೋದ್ಧಾರ ಕಾರ್ಯ ಮತ್ತು ಅಲ್ಲಿ ಮತಾಂತರಕ್ಕೆ ಒಳಗಾದದ್ದನ್ನು ನೋಡಿದರೆ ಅದು ಧಾರ್ಮಿಕ ಹಿನ್ನೆಲೆಯ ಧಾರ್ಮಿಕ ಸಂಘರ್ಷ ಅಂತ ಹೇಳ್ಬೋದು. ರಾಯಚೂರಲ್ಲಿ ಇದೆ ಕೆಲವು ಹೇಳಿದ್ನಲ್ಲ, ಸುಲ್ತಾನ್